ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮ ಹತ್ರ ಇದೆ ನಥಿಂಗ್ ಫೋನ್ 3A. ಈ ವಿಡಿಯೋದಲ್ಲಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಫೋನ್ ಚೆನ್ನಾಗಿದೆಯಾ ಇಲ್ವಾ ಅಂತ, ಈ ಫೋನ್ನ ತಗೊಳ್ಬೋದಾ ಬೇಡವಾ ಅಂತ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ನ ಓಪನ್ ಮಾಡ್ತಿದ್ದಂಗೆ ನಮಗೆ ಡೈರೆಕ್ಟಾಗಿ ಮೊಬೈಲ್ ಸಿಗ್ತಾ ಇದೆ. ನೀವು ನೋಡ್ಬೋದು ಮೊಬೈಲ್. ಅದ್ರ ಕೆಳಗಡೆ ನಿಮಗೆ C2C ಕೇಬಲ್ ಸಿಗ್ತಾ ಇದೆ. ಅದ್ರ ಕೆಳಗಡೆ ನಿಮಗೆ ಡಾಕ್ಯುಮೆಂಟೇಶನ್ ಸಿಗ್ತಾ ಇದೆ. ಆನಂತರ ನಿಮಗೆ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಇದರಲ್ಲಿ ಬೇರೆ ಏನೂ ಸಿಗಲ್ಲ, ಬ್ಯಾಕ್ ಕವರ್ ಸಿಗಲ್ಲ, ಚಾರ್ಜರ್ ಸಿಗಲ್ಲ. ಅದನ್ನು ನೀವು ಸಪ್ರೇಟಾಗಿ ತೊಗೊಳ್ಬೇಕು. ಇನ್ನು ಈ ಫೋನ್ ಬಗ್ಗೆ ಮಾತಾಡಿದ್ರೆ, ಈ ಫೋನ್ ತುಂಬ ಪ್ರೀಮಿಯಮ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ಫೋನ್ ನಥಿಂಗ್ 2A ಥರನೇ ಸೇಮ್ ಇದೆ, ಜಾಸ್ತಿ ಏನೂ ಚೇಂಜಸ್ ಇಲ್ಲ. ಟ್ರಾನ್ಸ್ಪರೆಂಟ್ ಡಿಸೈನ್ ಸಿಗುತ್ತೆ, ಆದರೆ ಇದರಲ್ಲಿ 3 ಕ್ಯಾಮ್ರಾ ಇದೆ ಮತ್ತು ಗ್ಲಿಫ್ ಲೈಟ್ ಕೂಡ ಸೇಮ್ ಇದೆ. ಇದನ್ನು ನಿಮಗೆ ಇಷ್ಟ ಬಂದಂಗೆ ಮಾಡಿಫೈ ಮಾಡ್ಬೋದು. ಇದರ ಬ್ಯಾಕ್ನಲ್ಲಿ ಗ್ಲಾಸ್ ಸಿಗುತ್ತೆ ಮತ್ತು ಇದಕ್ಕೆ ಪಾಂಡಾ ಗ್ಲಾಸ್ ಪ್ರೊಡಕ್ಷನ್ ಸಿಗುತ್ತೆ. ಇದರಿಂದ ಬೇಗ ಡ್ಯಾಮೇಜ್ ಆಗೋದಿಲ್ಲ, ಸ್ಕ್ರ್ಯಾಚಸ್ ಜಾಸ್ತಿ ಆಗೋದಿಲ್ಲ. ಈ ಫೋನ್ ಇನ್ ಆ್ಯಂಡ್ ಫೀಲ್ ತುಂಬ ಚೆನ್ನಾಗಿದೆ, ಗ್ರಿಪ್ ಕೂಡ ಚೆನ್ನಾಗಿದೆ. ಈ ಫೋನ್ 203 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು 8.35 mm ಥಿಕ್ನೆಸ್ನ ಹೊಂದಿದೆ. ಈ ಫೋನ್ 3 ಕಲರಲ್ಲಿ ಲಾಂಚ್ ಆಗ್ತಿದೆ. ಈಗ ನಮ್ಮ ಹತ್ರ ಇರೋದು ಬ್ಲ್ಯಾಕ್ ಕಲರ್. ಇನ್ನು ಉಳಿದ ಕಲರ್ ನೋಡೋದಾದರೆ ಬ್ಲೂ ಕಲರ್ ಮತ್ತು ವೈಟ್ ಕಲರ್ ಇದೆ. ಈ 3 ಕಲರಲ್ಲಿ ಸೇಮ್ ಟ್ರಾನ್ಸ್ಪರೆಂಟ್ ಡಿಸೈನ್ ಸಿಗುತ್ತೆ. ಈ 3 ಕಲರಲ್ಲಿ ನಿಮಗೆ ಯಾವ ಕಲರ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಫೋನ್ನ ಕೆಳಗಡೆ ಡ್ಯುಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಇದೆ, ಮೈಕ್ರೋಫೋನ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಸ್ಪೀಕರ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಬಂದರೆ ಎಸೆನ್ಷಿಯಲ್ ಬಟನ್ ಇದೆ, ಪವರ್ ಬಟನ್ ಇದೆ ಮತ್ತು ಈ ಫೋನ್ನ ಮೇಲೆ ಮೈಕ್ರೋಫೋನ್ ಇದೆ. ಈ ಫೋನ್ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಇದರ ಸೌಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಜೋರಾಗಿ ಕೇಳಿಸುತ್ತೆ. ಇದನ್ನು ನೀವೇ ಕೇಳಿ. ಮತ್ತು ಫೋನ್ಗೆ IP64 ರೇಟಿಂಗ್ ಸಿಗುತ್ತೆ. ಇದರ ಮೇಲೆ ಸ್ವಲ್ಪ ನೀರು ಬಿದ್ದರೂ ಏನೂ ಆಗಲ್ಲ. ಇದನ್ನು ನೀವು ಅಂಡರ್ ವಾಟರ್ ಯೂಸ್ ಮಾಡಬೇಡಿ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ, ಈ ಫೋನ್ನಲ್ಲಿ 6.77 ಇಂಚಸ್ FHD ಫ್ಲೆಕ್ಸಿಬಲ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. ಇದು ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ಇದು ಫ್ಲ್ಯಾಟ್ ಡಿಸ್ಪ್ಲೇ ಆಗಿದೆ. ಇದು 10 ಬಿಟ್ ಪ್ಯಾನಲ್ ಆಗಿದೆ. ವಿಡಿಯೋಸ್ ಚೆನ್ನಾಗಿ ಬರುತ್ತೆ. ಇದರಲ್ಲಿ ತುಂಬ ಕಂಟೆಂಟ್ನ ಪ್ಲೇ ಮಾಡಿ ನೋಡಿದ್ದೀನಿ. ವ್ಯೂವಿಂಗ್ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. ವಿಡಿಯೋಸ್ ವಿವಿಡ್ ಆಗಿ ಬರುತ್ತೆ. ಡೀಪ್ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಕಂಟೆಂಟ್ ನೋಡೋರಿಗೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ 3000 ನಿಟ್ ಪೀಕ್ ಬ್ರೈಟ್ನೆಸ್ ಇದೆ. ಇನ್ನು ಔಟ್ಡೋರ್ನಲ್ಲಿ ಯೂಸ್ ಮಾಡ್ಬೋದು. ಇದರ ಡಿಸ್ಪ್ಲೇ ವಿಸಿಬಲ್ ಆಗಿದೆ, ಬ್ರೈಟ್ ಆಗಿ ಕಾಣುತ್ತೆ. ಈ ಡಿಸ್ಪ್ಲೇ ಕೂಡ ಪಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಇದೆ. ಇದರ ಡಿಸ್ಪ್ಲೇ ಡ್ಯಾಮೇಜ್ ಬೇಗ ಆಗೋದಿಲ್ಲ. ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಪಂಚ್ ಹೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಸಲ್ಸ್ ಕಡಿಮೆ ಇದೆ. ಓವರ್ ಆಲ್ ಇದರ ಡಿಸ್ಪ್ಲೇ ಕೂಡ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿದೆ. ಈ ಡಿಸ್ಪ್ಲೇ ನನಗೆ ಇಷ್ಟ ಆಯಿತು. ಇನ್ನು ಈ ಫೋನ್ 2 ವೇರಿಯಂಟ್ನಲ್ಲಿ ಲಾಂಚ್ ಆಗ್ತಾ ಇದೆ. 8GB ರ್ಯಾಮ್, 128GB ಸ್ಟೋರೇಜ್ ಮತ್ತು 8GB ರ್ಯಾಮ್, 256GB ಸ್ಟೋರೇಜ್. ಈ 2 ವೇರಿಯಂಟ್ನಲ್ಲಿ ನಿಮಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ನೇ ತೊಗೊಳ್ಳಿ. ಇನ್ನು ಸೆಕ್ಯೂರಿಟಿ ಕಡೆ ಬಂದರೆ, ಈ ಫೋನ್ನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಬೇಬ್ಕಾ ಓಪನ್ ಆಗುತ್ತೆ ಮತ್ತು ಫೇಸ್ ಅನ್ಲಾಕ್ ಇದೆ. ಇದು ಕೂಡ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಇನ್ನು ಇದರ ಬ್ಯಾಟ್ರಿನ ನೋಡೋದಾದರೆ, ಈ ಫೋನ್ನಲ್ಲಿ 5000 mAh ಬ್ಯಾಟ್ರಿ ಇದೆ ಮತ್ತು 50 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಆದರೆ ಈ ಬಾಕ್ಸ್ನಲ್ಲಿ ಚಾರ್ಜರ್ ಸಿಗಲ್ಲ ಮತ್ತು ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. 1 ಅವರ್ನಲ್ಲಿ 0 to 100% ಚಾರ್ಜ್ ಆಗುತ್ತೆ ಮತ್ತು 1 ಡೇ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಕಡೆ ಬಂದರೆ, ಈ ಫೋನ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ಫುಲ್ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಈ ಪ್ರೈಸ್ ರೇಂಜ್ಗೆ ಈ ಸ್ಟೋರೇಜ್ ಕಡಿಮೆ ಆಯಿತು. ಮತ್ತು ಈ ಫೋನ್ನಲ್ಲಿ 7 lakh ಪ್ಲಸ್ ಆಂಟಿಟ್ಯೂಡ್ ಸ್ಕೋರ್ ಇದೆ ಮತ್ತು 90% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ ಮತ್ತು BGMI ಅಲ್ಲಿ ಮಿನಿಮಮ್ ಸ್ಮೂತ್ ಆಪ್ಷನ್ನಲ್ಲಿ ಎಕ್ಸ್ಟ್ರೀಮ್ ಗ್ರಾಫಿಕ್ನ ಇಡ್ಬೋದು, ಮ್ಯಾಕ್ಸಿಮಮ್ ಅಲ್ಟ್ರಾ HD ಅಲ್ಟ್ರಾ ಗ್ರಾಫಿಕ್ನ ಇಡ್ಬೋದು. ನಾನು ಈ ಫೋನ್ನ 2 ಅವರ್ ಗೇಮ್ ಆಡಿದ್ದೀನಿ. ನನ್ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಗೇಮರ್ಸ್ಗೋಸ್ಕರ ಇದು ಬೆಸ್ಟ್ ಫೋನ್.
ನೀವು ಗೇಮ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಲ್ಯಾಗ್ ಆಗೋಲ್ಲ. ಈ ಫೋನ್ನಲ್ಲಿ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ಈ ಫೋನ್ ಆಂಡ್ರಾಯ್ಡ್ 15 ಮತ್ತು ನಥಿಂಗ್ OS 3.1ನಲ್ಲಿ ಬರ್ತಾ ಇದೆ. ಇದರ UI ಸ್ಮೂತಾಗಿ ವರ್ಕ್ ಆಗುತ್ತೆ. ಆ್ಯಪ್ಸ್ ಆ್ಯನಿಮೇಷನ್ ಚೆನ್ನಾಗಿದೆ, ಯಾವುದೇ ಅನ್ನೆಸರಿ ಆ್ಯಪ್ಸ್ ಬರೋಲ್ಲ, ಕ್ಲೀನ್ UI ಸಿಗುತ್ತೆ. ಮತ್ತು ಈ ಫೋನ್ಗೆ 3 years OS ಅಪ್ಡೇಟ್ ಸಿಗ್ತಾ ಇದೆ ಮತ್ತು 6 years ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 3 years ಯೂಸ್ ಮಾಡ್ಬೋದು. ಜೊತೆಗೆ ಈ ಫೋನ್ನಲ್ಲಿ ಎಕ್ಸ್ಟ್ರಾ ಬಟನ್ ಸಿಗ್ತಾ ಇದೆ, ಎಸೆನ್ಷಿಯಲ್ ಬಟನ್ ಅಂತ. ಈ ಬಟನ್ ತುಂಬ ಯೂಸ್ಫುಲ್ ಆಗಿದೆ. ಇದನ್ನು ಒಂದು ಸತಿ ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತೆಗೆಯುತ್ತೆ. ಜೊತೆಗೆ ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ವಾಯ್ಸ್ ನೋಟ್ ಮಾಡ್ಬೋದು ಮತ್ತು ಟೆಕ್ಸ್ಟ್ ನೋಟ್ ಮಾಡ್ಬೋದು. ಇದೆಲ್ಲ ಎಸೆನ್ಷಿಯಲ್ ಆ್ಯಪ್ನಲ್ಲಿ ಸೇವ್ ಆಗುತ್ತೆ. ಇದಷ್ಟೇ ಅಲ್ಲ, ಇನ್ನೂ ತುಂಬ ಕೆಲಸ ಮಾಡುತ್ತೆ ಈ ಬಟನ್. ಮತ್ತು ಈ ಬಟನ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಇದರ ಕ್ಯಾಮ್ರಾ ಕಡೆ ಬಂದರೆ ಇದರಲ್ಲಿ 50 MP OS ಮೇನ್ ಕ್ಯಾಮ್ರಾ ವಿತ್ ಸ್ಯಾಮ್ಸಂಗ್ ಸೆನ್ಸರ್ ಇದೆ. ಎರಡನೇದು 8 MP ಅಲ್ಟ್ರಾ ವೈಡ್ ಇದೆ ಮತ್ತು 50 MP ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ 4K ವಿಡಿಯೋಸ್ 30 FPS ತಗೋಬೋದು. ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಕಲರ್ ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ ಮ್ಯಾಕ್ಸಿಮಮ್ 8x ಝೂಮ್ ಮಾಡ್ಬೋದು ಅಷ್ಟೇ. ನಾವಿವಾಗ ನಥಿಂಗ್ ಫೋನ್ 3ಯಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ 4K 30 FPS. ಈ ವಿಡಿಯೋ ಕ್ಲಾರಿಟಿ ಹೇಗಿದೆ, ಸೌಂಡ್ ಕ್ಲಾರಿಟಿ ಹೇಗಿದೆ, ಹೇಗೆ ವಿಡಿಯೋ ಬರ್ತಾ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಫೋಟೋಸ್ ಕ್ವಾಲಿಟೀಸ್ ಬಗ್ಗೆ ಮಾತಾಡೋದಾದರೆ ಪಿಕ್ಚರ್ ಕ್ವಾಲಿಟಿ ಚೆನ್ನಾಗಿದೆ, ಡೀಟೇಲ್ ಆಗಿ ಬರುತ್ತೆ. ಡೈನಮಿಕ್ ರೇಂಜ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಚೆನ್ನಾಗಿದೆ. ಫೋಟೋ ಅಲ್ಲಿ 30x ಝೂಮ್ ಮಾಡ್ಬೋದು. ಝೂಮ್ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಮತ್ತು ಪೋರ್ಟ್ರೇಟ್ನಲ್ಲಿ 1x 2x 3x ಮತ್ತು 4x ಝೂಮ್ ಮಾಡ್ಬೋದು. ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ. ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಮತ್ತು ಫ್ರಂಟ್ನಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಚೆನ್ನಾಗಿ ಬರುತ್ತೆ. ಡೈನಾಮಿಕ್ ರೇಂಜ್ ಮತ್ತು ಸ್ಕಿನ್ ಟೋನ್ ಚೆನ್ನಾಗಿದೆ, ಡೀಟೇಲ್ ಆಗಿ ಬರುತ್ತೆ. ಇದರಲ್ಲಿ 1080p ವಿಡಿಯೋ 60 FPS ತಗೊಳ್ಬೋದು. 4K ವಿಡಿಯೋ ಸಪೋರ್ಟ್ ಇಲ್ಲ, ಆದರೆ ವಿಡಿಯೋ ಸ್ಟೇಬಲ್ ಆಗಿ ಬರುತ್ತೆ. 1080p 60 FPS ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ನೋಡಿ ಕ್ಲಾರಿಟಿ ಹೇಗೆ ಬರ್ತಾ ಇದೆ, ವಾಯ್ಸ್ ಕ್ಲಾರಿಟಿ ಹೇಗಿದೆ, ಹೇಗೆ ಬರ್ತಾ ಇದೆ. ವಾಕಿಂಗಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ, ಕ್ಲಾರಿಟಿ ಹೇಗೆ ಬರ್ತಾ ಇದೆ ಚೆಕ್ ಮಾಡಿ. ವಿಡಿಯೋ ಸ್ಟೇಬಲ್ ಆಗಿದೆಯಾ ಎಲ್ಲ ಚೆಕ್ ಮಾಡಿ. ಮತ್ತು ಲೋ ಲೈಟ್ ಫೋಟೋಸ್ ಕೂಡ ಚೆನ್ನಾಗಿ ಬರುತ್ತೆ, ಬ್ರೈಟ್ ಆಗಿ ಡೀಟೇಲ್ ಆಗಿ ಬರುತ್ತೆ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು. ಇನ್ನು ಇದರ ಕನೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, Wi-Fi 6 ಇದೆ, ಬ್ಲೂಟೂತ್ 5.4 ಇದೆ, ಡ್ಯುಯಲ್ ಬ್ಯಾಂಡ್ 4G ಇದೆ ಮತ್ತು NFC ಸಪೋರ್ಟ್ ಇದೆ. ಅಗತ್ಯ ಇರೋ ಎಲ್ಲ ಕನೆಕ್ಷನ್ ಸಿಗುತ್ತೆ. ಸೊ ಈ ಫೋನ್ ಚೆನ್ನಾಗಿದೆ, ಇದರ ಬೆಸ್ಟ್ ಕ್ಯಾಮ್ರಾ ಇದೆ, ಡಿಸೈನ್ ಚೆನ್ನಾಗಿದೆ. ಈ ಫೋನ್ ತಗೊಳ್ಬೋದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೇನು ಅನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.